ಹಾಯ್ ಫ್ರೆಂಡ್ಸ್, ಇವತ್ತಿನ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ನಿಮ್ಮ ಕುಟುಂಬದವರಿಗೂ. ನಾವಿಲ್ಲಿರೋದು ಡೆನ್ಮಾರ್ಕ್ ಅಲ್ಲಿರ್ತೀವಿ. ಸೊ ನಮಗೆ ನವಮಿ ತಿಥಿ ನೋಡಿದಾಗ 8 ಗಂಟೆಗೆ ಮುಗೀತು. ಸೊ ಅದಕ್ಕೆ 8 ಗಂಟೆಗೆ ಮುಗೀತಲ್ಲ, ರಾತ್ರಿ ಡಿನ್ನರ್ಗೆ ಏನಾದ್ರು ನಾನ್ ವೆಜ್ ತಗೊಳ್ಳೋಣ ಅಂತ ಫಿಶ್, ಸಾಲ್ಮನ್ ಫಿಶ್, ಅದು ನಾರ್ವೆಯಿಂದ ಬಂದಿರೋ ಸಾಲ್ಮನ್ ಫಿಶ್. ಇದರಲ್ಲಿ ಬೋನ್ ಯಾವುದು ಇರಲ್ಲ, ಬರೀ ಫ್ಲೆಶ್ ಅಷ್ಟೇ. ಅದು ನೋಡಿದಾಗಲೇ ಎಷ್ಟು ಚೆನ್ನಾಗಿದೆ ಅಲ್ವಾ, ಚೆಂಡಾಗಿದೆ ಅಲ್ವಾ, ಬಾಯಿಯಲ್ಲಿ ನೀರು ಬರ್ತಾರೆ ಇದೆ ಅಲ್ವಾ, ಅಷ್ಟು ಚೆನ್ನಾಗಿದೆ. ಸೊ ಆ ಸಾಲ್ಮನ್ ಫಿಶ್ನ ಕರಿ ಮಾಡೋಣ ಅಂತ. ಆ ಕರಿ ಮಾಡೋದು ಹೆಂಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನಂದರೆ, ಸಾಲ್ಮನ್ ಫಿಶ್ 500 ಗ್ರಾಮ್ಸ್ ತೊಗೊಂಡಿದ್ದೀನಿ. ಅದರಲ್ಲಿ ಮೆಂತ್ಯನ ಕಾಳು, ಸೋಂಪು ಮತ್ತು ಜೀರಿಗೆ ಸ್ವಲ್ಪ ತೊಗೊಂಡಿದ್ದೀನಿ. ಅದಾದಮೇಲೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನು ಪೇಸ್ಟ್ ಹಾಕ್ತೀವಿ. ಅದಾದಮೇಲೆ ಒನ್ ಆನಿಯನ್, ಫುಲ್ ಆನಿಯನ್ನ ಹಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ. ಅದಾದಮೇಲೆ ಟೊಮೆಟೊ ತೊಗೊಂಡಿದ್ದೀನಿ, ಅದನ್ನು ಪೇಸ್ಟ್ ಮಾಡಿ ಹಾಕ್ತೀನಿ. ಅದಾದಮೇಲೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಖಾರಕ್ಕೆ. ಮತ್ತು ಇದ್ರ ಜೊತೆಗೆ ಹುಳಿ, ಒಂದು ಸ್ವಲ್ಪ ಗಟ್ಟಿ ಇರೋ ಹುಳಿನ ನೀರಲ್ಲಿ ಹಾಕಿಟ್ಟಿದ್ದೀನಿ. ಅದನ್ನು ಚೆನ್ನಾಗಿ ಕ್ರಷ್ ಮಾಡಿ ಅದರದ್ದು ಜ್ಯೂಸ್ ಮಾತ್ರ ತಗೋತೀನಿ. ಅದಾದ್ಮೇಲೆ ಬೇಕಾಗಿರೋದು ಮೇನ್ ಇಂಗ್ರೀಡಿಯೆಂಟ್ ಕೋಕೋನಟ್ ಮಿಲ್ಕ್. ನಮ್ಗಿಲ್ಲಿ ಸಿಗೋವಂಥದ್ದು ರೆಡಿನೇ ಸಿಗುತ್ತೆ. ಅದು ಪ್ರಾಪರ್ ಕೋಕೋನಟ್ ಮಿಲ್ಕ್, ಫಸ್ಟ್ ಲೇಯರ್ ಕೋಕೋನಟ್ ಮಿಲ್ಕ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಇಟ್ಕೊಂಡು ಒಂದು ಸ್ವಲ್ಪ ಗ್ರೇವಿ ಮಾಡ್ತೀನಿ, ನೋಡಿ ಹೆಂಗೆ ಬರುತ್ತೆ. ಸೊ ಇವಾಗ ಪ್ರಿಪ್ರೇಷನ್ ಹೆಂಗೆ ಅಂತ ನೋಡೋಣ. ಬಾಣಲಿಯಲ್ಲಿ ಎಣ್ಣೆ ಹಾಕಿದ್ದೀನಿ. ಇದಿಯಂ ಸ್ವಲ್ಪ ಚೆನ್ನಾಗಿ ಬಂತು. ಸ್ವಲ್ಪ ಆಯಿಲ್ ಹೀಟ್ ಆಗಲಿ ಅಂತ ಬಿಟ್ಟಿದ್ದೆ. ಅದಾದ್ಮೇಲೆ ಇವಾಗ ನಾನು ಎತ್ತಿಟ್ಟಿದ್ದ ಸೋಂಪು, ಜೀರಿಗೆ ಮತ್ತು ಮೆಂತ್ಯ ಕಾಳು ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಅದೊಂದು ಸ್ವಲ್ಪ ಚಿಡಪಿಡ ಅಂತ ಆದ್ಮೇಲೆ ಇವಾಗ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಾಕ್ಬಿಟ್ಟೆ. ಇದು ನಿಮಗೆ ರುಚಿ ತಕ್ಕಂಗೆ, ನಿಮಗೆ ಒಂದು ಸ್ವಲ್ಪ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ, ನಾನಿಲ್ಲಿ 3 ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ 4 ಅಥವಾ 5 ಹಾಕೋಬೋದು. ನಾವಿಲ್ಲಿ 3, ನಮ್ಮ ಖಾರಕ್ಕೆ 3 ಹಾಕಿದ್ದೀನಿ ಅಷ್ಟೇ. ಮೆಣಸಿನ್ಕಾಯಿ ಒಂದು ಸ್ವಲ್ಪ ರೋಸ್ಟ್ ಆಯಿತು ಎಣ್ಣೆಯಲ್ಲಿ. ಸೊ ಇವಾಗ ಹಚ್ಚಿಟ್ಟಿರೋ ಆನಿಯನ್ಸ್ ಎಲ್ಲ ಹಾಕಿ ಡೀಪ್ ಫ್ರೈ ಮಾಡ್ತೀನಿ. ಇವಾಗ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ, ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ವೈಟ್ ಸಾಲ್ಟ್ ಆದರೂ ಹಾಕೋಬೋದು, ಪಿಂಕ್ ಸಾಲ್ಟ್ ಆದರೂ ಹಾಕೋಬೋದು. ಸ್ವಲ್ಪ ಅದು ಚೆನ್ನಾಗಿ ಕ್ಯಾರಮಲೈಸ್ ಆಗುತ್ತೆ, ಬ್ರೌನ್ ಫ್ಲೇವರ್ ಬರುತ್ತೆ. ಇವಾಗ ಮಿಕ್ಸಿಯಲ್ಲಿ ಹಾಕಿಟ್ಟಿರೋ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇವಾಗ ಇದು ಚೆನ್ನಾಗಿ ಇದಾಯಿತು ನೋಡಿ, ಎವಾಪ್ರೇಟ್ ಆಗ್ತಾ ಇದೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿರೋದಲ್ಲ. ಸೊ ಇವಾಗ ಟೊಮೆಟೊ ಪೇಸ್ಟ್ ಪ್ಯೂರಿ ಥರ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಪ್ರಾಪರಾಗಿ ಗ್ರೈಂಡ್ ಆಗಿಲ್ಲ. ಸೊ ಟೊಮೆಟೊ ಪ್ಯೂರಿ ಹಾಕಿ ಸ್ವಲ್ಪ ಕುದಿ ಬಂತು. ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ ಬೇಕು. ಧನಿಯಾ ಪುಡಿ ನಾನು ಟೇಬಲ್ ಸ್ಪೂನಲ್ಲಿ ತೊಗೋತಾ ಇದ್ದೀನಿ, 3 ಸ್ಪೂನ್ ಹಾಕ್ತಾ ಇದ್ದೀನಿ. ಮತ್ತು ಇದಕ್ಕೆ ಖಾರ ಆಲ್ರೆಡಿ ಚಿಲ್ಲಿ ಹಾಕಿದ್ದೀವಿ. ಸೊ ಖಾರ ಬೇಕಾದಷ್ಟು 1 ಸ್ಪೂನ್ ಅಂತ, ಬರೀ ಚಿಲ್ಲಿ, ಇದು ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಕಲಸಿ ಕುದಿಸೋಣ.
ಟೊಮೆಟೊ ಪ್ಯೂರಿ ಚೆನ್ನಾಗಿ ಇದಾಯಿತು. ಅದ್ರ ಜೊತೆಗೆ ಬೇಕಾಗಿರೋ ಖಾರ ಧನಿಯಾ ಎಲ್ಲ ಹಾಕಿದ್ದೀವಿ. ಇವಾಗ ಹುಳಿ ಸಾರು ಹಾಕೋಣ. ಅದ್ರ ಜೊತೆಗೆ ಹುಳಿ ಸಾರು, ತಿಕ್ಕು ಹುಳಿ ಸಾರು ಇರಲಿ. ನೀರು ಹಾಕ್ತೀನಿ ಅಂತ ಜಾಸ್ತಿ ಮಾಡಿಬಿಡ್ಬೇಡಿ. ಫಿಶ್ ಕರಿ ಎಷ್ಟು ತಿಕ್ಕಾಗಿದೆಯೋ ಅಷ್ಟು ಟೇಸ್ಟಾಗಿ ಬರುತ್ತೆ. ಅಟ್ಲೀಸ್ಟ್ ಚಿಕನ್ ಮಟನ್ ಅದೆಲ್ಲ ಸಾರಂದ್ರೆ ನೀರು ಹಾಕ್ಬಿಟ್ಟು ಅದನ್ನು ಕುದಿ ಬಂದಷ್ಟು ಟೇಸ್ಟ್ ಬರುತ್ತೆ. ಇದು ಮಾಡುವಾಗಲೇ ತಿಕ್ಕಾಗೆ ಮಾಡಬೇಕು. ಇವಾಗ ಸಾರು ಕುದೀತಿರುವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ರುಚಿಗೆ ತಕ್ಕಷ್ಟು. ಇವಾಗ ಹುಳಿ ಸಾರು ಕುದೀತಿರುವಾಗ ಮೇನ್ ಇಂಗ್ರೀಡಿಯೆಂಟ್ ಕೊಕೊನಟ್ ಮಿಲ್ಕ್, ತಿಕ್ಕ ಕೊಕೊನಟ್ ಮಿಲ್ಕ್ ಇದು. ಸೊ ಇದನ್ನ ಆ್ಯಡ್ ಮಾಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ನೀರು ಕಲಸಿ ಹಾಕ್ಬಿಡೋಣ ಫ್ರೆಂಡ್ಸ್. ಇವಾಗ ಸಾರು ಚೆನ್ನಾಗಿ ಕುದಿ ಬಂತು. ಇವಾಗಲೇ ಟೇಸ್ಟ್ ಎಲ್ಲ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಚೆನ್ನಾಗಿದೆಯಾ, ಹುಳಿ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ. ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ಇವಾಗಲೇ ಸರಿ ಮಾಡ್ಕೊಂಡ್ಬಿಡಿ. ಉಪ್ಪು ಅಥವಾ ಖಾರ ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ಸರಿ ಮಾಡ್ಕೊಳ್ಳಿ. ಉಪ್ಪು ಜಾಸ್ತಿ ಆದ್ರೂ ಸರಿ, ಖಾರ ಜಾಸ್ತಿ ಆದ್ರೂ ಸರಿ, ಒಂದು ಟೊಮೆಟೊ ಅಥವಾ ಹುಳಿ ಸಾರು ಎಕ್ಸ್ಟ್ರಾ ಇದು ಮಾಡಿ ಹಾಕ್ಬಿಡಿ. ಅವಾಗ ಅದು ಬ್ಯಾಲೆನ್ಸ್ ಆಗೋಗುತ್ತೆ. ಅಥವಾ ಉಪ್ಪು ಸ್ವಲ್ಪ ಹಾಕಿದ್ರೂ ಖಾರ ಬ್ಯಾಲೆನ್ಸ್ ಆಗುತ್ತೆ. ಸೊ ಆ ಥರ ಮಾಡ್ಕೋಬೋದು. ಇವಾಗ 1 by 1 ಹಚ್ಚಿಟ್ಟಿರೋ ಫಿಶ್ನ ಹಾಕ್ತೀನಿ. ಇದು ಸಾಲ್ಮನ್ ಫಿಶ್. ಇದರಲ್ಲಿ ಏನು ಬೆನಿಫಿಟ್ಸ್ ಅಂದರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತುಂಬಾ ಇದೆ ಫ್ರೆಂಡ್ಸ್. ಇದು ಹೆಚ್ಚಿನ ಬೆನಿಫಿಟ್ಸ್ ಕೊಡುತ್ತೆ. ಒಂದೇ ಒಂದು ಮಾತ್ರ ಉದ್ದಕ್ಕೆ ಹಂಚಿಟ್ಟಿದ್ದೀನಿ, ಚೆನ್ನಾಗಿರುತ್ತೆ ನೋಡೋಣ ಅಂತ. ಆದಷ್ಟು ಕವರ್ ಆಗೋ ಥರನೇ ಹಾಕ್ಬಿಡಿ. ಸೊ ದ್ಯಾಟ್ ನೀವು ಕಲಸೋ ಅವಶ್ಯಕತೆ ಇರಲ್ಲ. ಹಂಗೆ ಬಿಟ್ಬಿಡಿ, ಸುಮ್ಮನೆ ಲಿಡ್ ಕ್ಲೋಸ್ ಮಾಡಿಟ್ಬಿಡೋಣ. ಸೊ ಇದು ಸಾಲ್ಮನ್ ಫಿಶ್ನ ಬೆನಿಫಿಟ್ಸ್ ಏನಂತ ನೋಡಿದ್ರೆ, ಇದು ಬ್ರೈನ್ ಹೆಲ್ತ್ಗೆ ತುಂಬಾನೇ ಒಳ್ಳೇದು ಫ್ರೆಂಡ್ಸ್. ಬ್ರೈನ್ ಹೆಲ್ತ್, ಹಾರ್ಟ್ ಹೆಲ್ತ್, ಮತ್ತೆ ಇನ್ಫ್ಲಮೇಷನ್ ಅಂತಾರೆ. ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಪ್ರೋಟೀನು, ಸೆಲೆನಿಯಂ, ವಿಟಮಿನ್ ಡಿ, ವಿಟಮಿನ್ B12, ವಿಟಮಿನ್ B3, ನ್ಯೂಟ್ರಿಷನ್ಗೆ ಇದು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಏನೇನೆಲ್ಲ ಇಲ್ಲ ಫ್ರೆಂಡ್ಸ್, ಎಲ್ಲ ಬೆನಿಫಿಟ್ಸು ಇದೆ ಫ್ರೆಂಡ್ಸ್. ವಾರದಲ್ಲಿ ಒಂದ್ ದಿವಸ ಕಂಪಲ್ಸರಿ ಇದನ್ನ ತಗೊಳ್ಳೋದ್ರಿಂದ ನಮ್ಮಲ್ಲಿರೋ ಎಲ್ಲ ಡಿಸೀಸಸ್ಗೂ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಸೊ ಇದನ್ನ 10 ನಿಮಿಷ ಸ್ಲೋ ಹೀಟಲ್ಲಿ ಲಿಡ್ ಕ್ಲೋಸ್ ಮಾಡಿಟ್ಟು ನೋಡೋಣ. ಆಮೇಲೆ ನೋಡೋಣ, 10 ನಿಮಿಷ ಆದ್ಮೇಲೆ ನೋಡೋಣ. ಸೊ ಇವಾಗ 10 ನಿಮಿಷ ಆಲ್ರೆಡಿ 10 ನಿಮಿಷ ಸ್ಟಾರ್ಟ್ ಮಾಡಿದ್ದೀನಿ. 2 ನಿಮಿಷ ಆಯ್ತು. 5 ಇಟ್ಟಿದ್ದೀನಿ. 5 8 ಮಿನಿಟ್ಸ್ ಕುದಿಯುತ್ತೆ. ವಾಸನೆ ತುಂಬಾ ಚೆನ್ನಾಗಿ ಬರ್ತಿದೆ ಫ್ರೆಂಡ್ಸ್. ಸೊ ಇವಾಗ ಇದೆಲ್ಲ ಫೈನಲ್ ಕಂಡೀಷನ್ಗೆ ಏನು ಮಾಡೋಣ ಅಂದರೆ, ಇವನ್ ತಲೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ತೂರಿಸ್ಬಿಡೋಣ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ಅವಾಗ. ಹತ್ತು ನಿಮಿಷ ಅಷ್ಟೇ ಬೇಯಿಸಿದ್ದು. ನಿಮಗೆ ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಬೇಕು ಅಂದರೆ ಇನ್ನೊಂದು 5 ನಿಮಿಷ ಇಟ್ಕೊಳ್ಳಿ, ಜಾಸ್ತಿ ಬೇಯಿಸೋದು ಬೇಡ. ಫ್ರೆಂಡ್ಸ್ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇನ್ನೂ ಒಂದಷ್ಟು ಫ್ಲೇವರ್ ಹೆಚ್ಚಾಗಿದೆ, ತುಂಬ ಚೆನ್ನಾಗಿ ಬರ್ತಿದೆ. ಇದನ್ನ ಆಫ್ ಮಾಡಿಬಿಟ್ಟು ರೆಡಿ ಟು ಫಾರ್ ಈಟಿಂಗ್ ಬರುತ್ತೆ ಟೇಸ್ಟ್ ಯಾವಾಗಲೂ. ಸೊ ನಾನು ಮಾಡಾಯ್ತು, ಇವಾಗ ನೀವು ಮಾಡಿಬಿಟ್ಟು ಹೆಂಗೆ ಬಂತು ಅಂತ ನನಗೆ ರಿವ್ಯೂಸ್ ಹೇಳಿ ಫ್ರೆಂಡ್ಸ್, ಕಮೆಂಟ್ಸಲ್ಲಿ ಹಾಕಿ.